ಹಲ್ಲೆಲೂಯಾ. ನಾವು ಇಲ್ಲಿ ಒಂದು ಹಾಫ್ ಅನ್ ಅವರ್ ಅಷ್ಟೇ ದೇವ್ರನ್ನ ಸ್ತುತಿಸ್ಬೋದು, ಅದೇ ಪರಲೋಕ ರಾಜ್ಯದಲ್ಲಿ ಎಂದೆಂದಿಗೂ ನಾವು ಸ್ತುತಿಸುವವರಾಗಬೇಕು. ಆಮೇಲೆ ಅದಕ್ಕೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ದೇವ್ರನ್ನ ಹೇಗೆ ಸ್ತುತಿಸ್ಬೇಕು ಪರಲೋಕ ರಾಜ್ಯದಲ್ಲಿ ದೇವದೂತರೊಟ್ಟಿಗೆ ಕೂಡ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತೊಂದು ಗೀತೆಯನ್ನು ಹಾಕಿ ನಾವು ದೇವರನ್ನ ಪಡಿಸೋಣ. ನೂತನ ವರ್ಷಕ್ಕೆ ದೇವರು ನಮ್ಮನ್ನು ನಡೆಸಿದ್ದಾರೆ, ಅದಕ್ಕಾಗಿ ನೂತನ ದಿನಗಳನ್ನು ಹಾಡಲ್ಲಿ ಹಾಡುವುದಾಗಿ ನಾನು ನೆನೆಸ್ತೇನೆ. ಹಾಡನ್ನು ಹಾಡಿ ದೇವರ ನಾಮವನ್ನು ಘನಪಡಿಸಿ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಹೊಸ
ಸ್ವಾಭಾವಿಕವಾಗಿ ಕಳೆದ ವರ್ಷ ನಮಗೆ ಅವಮಾನಗಳಾಗಿರ್ಬೋದು, ನಿಂದೆಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆದ್ರೆ ನೂತನ ದಿನದಲ್ಲಿ ಮಹಿಮೆಯಿಂದ ಮಹಿಮೆಗೂ, ಕೃಪೆಯಿಂದ ಕೃಪೆಗೂ, ಪ್ರಭಾವದಿಂದ ಪ್ರಭಾವಕ್ಕೂ ಇನ್ನೂ ಆತ್ಮಿಕವಾಗಿ ನಾವಿನ್ನೂ ಫಲಗೊಳ್ಳಲಿಕ್ಕೆ ನಾವು ಈ ನೂತನ ವರ್ಷದ ಹೊಸ ಫಲವನ್ನ, ಹೊಸ ಕೃಪೆಯನ್ನ, ಆತನ ಕೃಪೆ ಇಲ್ಲದ ನಾವು ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಪೌಲ ಅಂತಾನೆ, ನಾ ಕೃಪೆಯೇ ನನಗೆ ಸಾಕು. ಆ ಕೃಪೆ ಹೊಂದಿದ್ರೆ ನಮಗೆ ಸಾಕು. ಅಯೋಗ್ಯರಾದಂತ ನಮ್ಮನ್ನು ಕೂಡ ಯೋಗ್ಯರನ್ನಾಗಿ ಮಾಡುವಂತದೇ ಕೃಪೆ. ಆಮೇಲೆ ಇನ್ನು ಬೇರೆ ಏನು ಇಲ್ಲ. ಮನುಷ್ಯರು ಕರುಣೆ ತೋರಿಸ, ಅಯ್ಯೋ ಪಾಪ ಚಿಕ್ಕ ಇದ್ರಲ್ಲಿ ಇದ್ದಾರೆ, ಸ್ವಲ್ಪ ಒಳ್ಳೆ ರೀತಿಯಾಗಿ ನಡೆಸೋಣ ಅಂತಾರೆ. ಆದ್ರೆ ದೇವರ ಕೃಪೆ ನಮಗೆ ಯೋಗ್ಯತೆ ಕೂಡ ಇಲ್ಲ. ಎಕ್ಸಾಂಪಲ್ ಆಗಿ ನಾವು ಏನ್ ಹೇಳ್ಬೋದು ಅಂದ್ರೆ, ಜಸ್ಟ್ ಒಂದು 10th ಕ್ಲಾಸ್ ಓದಿರ್ತಾನೆ ಮನುಷ್ಯ, ಏನೋ ಕ್ಲರ್ಕ್ ಉದ್ಯೋಗ ಸಿಕ್ಕಿದ್ರೆ ಸಾಕಪ್ಪ, ಈ 10th ಕ್ಲಾಸ್ ಉದ್ಯೋಗ ಓದಿದ್ದೀನಿ ಅಂತ. ಆದ್ರೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ, ಅದನ್ನ ಜ್ಞಾನ ಕೊಟ್ಟು ಒಂದು ಬ್ಯಾಂಕ್ ಮ್ಯಾನೇಜರ್ ಅನ್ನಾಗಿ ಮಾಡ್ತಾರೆ. ಆಮೇಲೆ ಅದು ಕೃಪೆ. ಅಲ್ಲೆಲ್ಲೂಯ್ಯ. ಮನೆ 10th ಕ್ಲಾಸ್ ಅಷ್ಟೇನಾ, ಕ್ಲರ್ಕ್ ಕ್ಲಾಸ್ ಇದೆಯಪ್ಪ ನೀನ್ ಮಾಡ್ಕೊ ಅಷ್ಟೇ ಹೇಳ್ತಾರೆ. 10th ಕ್ಲಾಸ್ ಅಷ್ಟೇ, ಮನುಷ್ಯರಿಗ ಒಂದು ಯೋಗ್ಯತೆ ಅಷ್ಟೇ ನೋಡ್ತಾರೆ. ಆದ್ರೆ ದೇವ್ರು ಅದು ನೋಡಲ್ಲ. ಸೊ ಏನು ಓದಿಲ್ಲ ಅಂದ್ರೂ ಎಷ್ಟೋ ಜನ ಓದುಗಳಿಂದ ಉನ್ನತ ಸೇವೆ ಮಾಡ್ತಾ ಇದ್ದಾರೆ. ಆಮೇಲೆ ದೊಡ್ಡ ದೊಡ್ಡ ವಿದೇಶಗಳಿಗೆ ಹೋಗ್ತಾ ಇದ್ದಾರೆ, ವಿದೇಶಗಳ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಅದು ದೇವರ ಉನ್ನತವಾದ ಕೃಪೆ. ಅದು ಯಾರು ಅರ್ಥಕೊಂಡ್ರಂತೆ ಪೌಲನು ಗೊತ್ತಾಯಿಲ್ಲ. ಅದಕ್ಕೆ ಪೌಲ ಅಂತ, ನಿನ್ನ ಕೃಪೆಯೇ ನನಗೆ ಸಾಕು. ಕೃಪೆ ಹೊಂದಿದೆ ಸಾಕು. ಅದಕ್ಕೋಸ್ಕರ ಕೃಪೆ ನೂತನ ವರ್ಷದ ಉನ್ನತವಾಗಿ ಸೇವೆಯ ಮೇಲೆ, ನಮ್ಮ ಮೇಲೆ ಹೇರಳವಾಗಿ ಅದರ ಫಲದವಾಗಿ ನಮ್ಮನ್ನು ನಡೆಸಲಿ, ಉನ್ನತವಾಗಿ ಉಂಟಾಗಿ ನಾವೆಲ್ಲರೂ ಸ್ವಲ್ಪ ಸಮಯ ಎದ್ದು ನಿಂತು ದೇವರನ್ನ ನಾವು ಸ್ವಲ್ಪ ಸಮಯ ಆರಾಧಿಸೋಣ. ಆರಾಧನೆ ಸಮಯ ಆಗೋದ್ರಿಂದ ಇದುವರೆಗೂ ನಾವು ಕೀರ್ತನೆಗಳಿಂದ ದೇವರನ್ನ ಮಹಿಮೆ ಪಡಿಸಿದ್ರು. ದೇವರು ನಮ್ಗೆ ಅವಕಾಶ ಕೊಡ್ತಾ ಇದ್ದಾರೆ. ದೇವದೂತರಿಗೆ ಸ್ವಲ್ಪವಾಗಿ ಆಗಲೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಆಮೇಲೆ ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯವೇ ಹೇಳ್ತಾರೆ. ದೇವದೂತರಿಗಿಂತ ಸ್ವಲ್ಪವಾಗಿ ಮಾತ್ರವೇ, ಸ್ವಲ್ಪ ಕಡಿಮೆಯಾಗಿ ಮಾತ್ರವೇ ಮನುಷ್ಯರನ್ನ ತನ್ನ ಸ್ವಾರೂಪ್ಯದಲ್ಲಿ ದೇವರು ಸೃಷ್ಟಿ ಮಾಡಿದ್ದಾರೆ. ಇದುವರೆಗೂ ದೇವರು ಏನೆಲ್ಲ ಅದ್ಭುತ ಕಾರ್ಯಗಳು ಮಾಡ್ತಾರೆ. ನಿನ್ನೆ ಇದ್ದಂತವರು ಈ ದಿನ ಇಲ್ಲ ಪ್ರಿಯರೇ, ಆದ್ರೆ ನಾವು ಈ ದಿನ ಸಜೀವವಾಗಿದ್ದೇವೆ. ಆಮೇಲೆ ಅದಕ್ಕಾಗಿ ನಾವು ಬಾಯಿಗಳನ್ನ ತೆರೆದು ದೇವರು ನಮಗೆ ಸ್ವರ ಕೊಟ್ಟಿರುವಂತದ್ದು ನಾವು ದೇವರನ್ನ ಅರಿಕೆ ಮಾಡಿ ಸ್ತುತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾರು ನನ್ನ ನಂಬಿ ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡ್ತಾರೆ ಅವರೇ ನನ್ನ ಮಕ್ಕಳು ಎಂಬುದಾಗಿ, ಅವರನ್ನೇ ನಾನು ರಕ್ಷಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಾವು ಮೌನವಾಗಿರಬಾರದು. ನಾವೆಷ್ಟೋ ಮಾತುಗಳನ್ನ ಲೋಕದಲ್ಲಿ ಮಾತನಾಡ್ತೇವೆ. ಇದು ದೇವರ ಒಂದು ಉನ್ನತವಾದ ಸಮಯ. ದೇವರು ನಮ್ಮ ಮಧ್ಯದಲ್ಲಿ ಆಸನಾರೂಢನಾಗಿದ್ದಾನೆ. ಯಾಕೆಂದರೆ ಎಲ್ಲಿ 2-3 ಕೂಡಿ ಪ್ರಾರ್ಥನೆ ಮಾಡ್ತಾರೋ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ವಾಗ್ದಾನ ಮಾಡ್ತೇನೆ. ಅದರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಚಲಿಸುವಂತೆ, ಅದರ ಅಭಿಷೇಕವನ್ನ ನಾವು ಹೊಂದಿಕೊಳ್ಳುವಂತೆ, ಇನ್ನೂ ಫಲವಾಗಿ ಆತನಿಗಾಗಿ ನಾವು ಓಡಾಡುವಂತೆ ನಾವು ದೇವರನ್ನ ಮಹಿಮೆ ಪಡಿಸೋಣ. ನಮಗೆ ಆರೋಗ್ಯ ಕೊಟ್ಟಿದ್ದಾರೆ ಅಪ್ಪ, ನನಗೆ ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ, ನನ್ನ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ, ನನ್ನ ಸಜೀವವಾಗಿರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ, ನನ್ನ ಇಲ್ಲಕ್ಕೊಂದು ನಿವಾಸವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ಬೀದಿ ಬದಿಗಳಲ್ಲಿ ಬದುಕ್ತಾ ಇದ್ದಾರಪ್ಪ, ಎಷ್ಟೋ ಜನರು ಗುಡಾರಗಳಿಲ್ಲದೆ ಅಪ್ಪ ಅಲೆದಾಡ್ತಾ ಇದ್ದಾರೆ ಸ್ವಾಮಿ ಅಪ್ಪ. ನಮಗೆ ಯಾವ ಯೋಗ್ಯತೆಯೂ ಕೂಡ ಇಲ್ಲ, ಆದರೆ ನಿನ್ನ ಪ್ರೀತಿಯಿಂದ ಅವರ ಯೋಗ್ಯತೆಯನ್ನಾಗಿ ಮಾಡಿಸಿ ಸ್ವಾಮಿ. ಆ ರಕ್ತನವರ ಯೋಗ್ಯತೆಯನ್ನಾಗಿ ಮಾಡಿಸಿ ಸ್ವಾಮಿ ಅಪ್ಪ. ಪಾಪಿಗಳಾದಂತ ನಮ್ಮರ ಒಂದು ಕಾಲದಲ್ಲಿ ಕರ್ತನೆ ಅಪ್ಪ, ರಕ್ತವರ ಸುರಿಸಿ ಕರ್ತನೆ ಅಪ್ಪ, ನಮ್ಮರ ಪರಿಶುದ್ಧರನ್ನಾಗಿ ಮಾಡಿ ಅಪ್ಪ, ನಮ್ಮರ ನೀತಿವಂತರನ್ನಾಗಿ ಮಾಡಿ ಕರ್ತನೆ ನಿನ್ನ ಕೃಪೆ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಮಹಿಮೆ ಸ್ವಾಮಿ. ಜೀವವುಳ್ಳ ದೇವರೇ ಸ್ತೋತ್ರ, ಮಹಿಮೆಯ ಅರಸನೇ ಸ್ತೋತ್ರ ಅಪ್ಪ. ಪರಲೋಕ ರಾಜ್ಯದಲ್ಲಿ ಪರಿಶುದ್ಧನು 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 ಎಂಬುದಾಗಿ ಸ್ತುತಿಗೆ ಯೋಗ್ಯನಾದಂತ ದೇವರೇ ಸ್ತೋತ್ರ. ಸ್ತುತಿಗೆ ಪಾತ್ರನೇ ನಿನಗೆ ಸ್ತೋತ್ರ ಸ್ವಾಮಿ ಅಪ್ಪ. ನಮ್ಮ ಜೀವಿತ ಕಾಲವೆಲ್ಲ ಸ್ತುತಿಸಲು ಸಾಲದಪ್ಪ ಅಪ್ಪ. ನೀನು ನಮಗಾಗಿ ಮಾಡಿದ ತ್ಯಾಗವನ್ನು ಮರೆಯಲಾರದು ಸ್ವಾಮಿ ಅಪ್ಪ. ನಿನಗೆ ವಂದನೆ ಅಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನ ಕಾಯುತ್ತಿರುವ ಆತನಿಗೆ ಸ್ತೋತ್ರ, ನಮ್ಮನ್ನ ನಡೆಸುತ್ತಿರುವ ಆತನಿಗೆ ಸ್ತೋತ್ರ ಅಪ್ಪ. ಶೋಧನೆಗಳಲ್ಲಿ ಜಯಿಸುವುದಕ್ಕೆ ಫಲ ಕೊಡ್ತಿರುವ ಆತನಿಗೆ ಸ್ತೋತ್ರ ಸ್ವಾಮಿ. ನಿನಗೆ ವಂದನೆ ಕರ್ತನೆ ಅಪ್ಪ. ಯಾವುದಕ್ಕೂ ಬಾರದು ನಮ್ಮನ್ನ ಕರ್ತನೆ ಈ ದಿನದ ಸನ್ನಿಧಾನದಲ್ಲಿ ಪರಿಶುದ್ಧವಾದ ವಿಶ್ವದಲ್ಲಿ ಮಹಿಮೆ ಪಡಿಸಲಿಕ್ಕೆ ಮಹಿಮೆಗಾಗಿ, ಕೃಪೆಗಾಗಿ, ಸಮಯಕ್ಕಾಗಿ, ಧನ್ಯತೆಗಾಗಿ ನಿನಗೆ ವಂದನೆಗಳನ್ನ ಸಲ್ಲಿಸಲಾಗಿದೆ ಸ್ವಾಮಿ. ಯಾವ ಮಾತ್ರದವರಪ್ಪ ನಮ್ಮ ಮೇಲೆ ಯಾಕಪ್ಪ ಇಷ್ಟೊಂದು ಪ್ರೀತಿ ನಿಮಗೆ ಅಪ್ಪ. ಈ ನೂತನ ವರ್ಷದಲ್ಲಿ ಕರ್ತನೆ ಅಪ್ಪ, ನಮ್ಮ ಮೇಲೆ ನೀನು ಏನು ಉದ್ದೇಶ ಇದು ನೂತನ ವರ್ಷದಲ್ಲಿ ನಮ್ಮನ್ನ ನಡೆಸಿದೆಯೋ, ನಮ್ಮನ್ನ ಕಾಲಿಡಿಸುವುದಕ್ಕೆ ನೀನು ಕೃಪೆ ಕೊಟ್ಟಿದೆಯೋ, ನಿನ್ನ ಚಿತ್ತವು ಮಾತ್ರವೇ, ನಿನ್ನ ಉದ್ದೇಶವು ಮಾತ್ರವೇ ನಮ್ಮ ಜೀವನದಲ್ಲಿ ನೆರವೇರಲಿ ಸ್ವಾಮಿ. ಮನುಷ್ಯರ ಆಲೋಚನೆಗಳು, ಸಂಕಲ್ಪಗಳು ಅನೇಕವಿದ್ದರು, ಯೆಹೋವನ ಸಂಕಲ್ಪವೇ ಈಡೇರುವುದೆಂಬುದಾಗಿ ನಾವು ಹೇಳಿಕೊಂಡಿದ್ದೇವೆ ಸ್ವಾಮಿ. ನಿನ್ನ ಸಂಕಲ್ಪ ನಮ್ಮ ಜೀವನದಲ್ಲಿ ಈಡೇರಲಿ ಸ್ವಾಮಿ. ಸ್ತೋತ್ರ ಅಪ್ಪ.
ಸ್ತೋತ್ರ ಸ್ತೋತ್ರ ವಂದನೆ ವಂದನೆ ಮಹಿಮೆಯ ಅರಸನೇ ನಿನಗೆ ಸ್ತೋತ್ರ. ಜೀವ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ. ಇಸ್ರಾಯೇಲರ ಸದಮನ ಸ್ವಾಮಿಯೇ ನಿನಗೆ ಸ್ತೋತ್ರ. ಸೇನಾಧೀಶ್ವರನಾದ ಯೆಹೋವನೇ ನಿನಗೆ ವಂದನೆ ಸ್ವಾಮಿ. ಲೋಕರಕ್ಷಕನಿಗೆ ಸ್ತೋತ್ರ ಅಪ್ಪ. ನೀವು ಲೋಕಕ್ಕೆ ಬೆಳಕಾಗಿ ನಮ್ಮನ್ನು ಕೂಡ ಬೆಳಕು ಎಂಬುದಾಗಿ ಕರೆದಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಆ ಬೆಳಕು ಬೆಳಕಿನಲ್ಲಿ ಇನ್ನೂ ಪ್ರಜ್ವಲಿಸಬೇಕು ಸ್ವಾಮಿ. ಏಳು ಪ್ರಕಾಶಿಸು ನಿನಗೆ ಬೆಳಕು ಬಂತು ಎಂಬುದಾಗಿ ಈ ನೂತನ ವರ್ಷದಲ್ಲಿ ಈಗ ಬೆಳಕಿನಲ್ಲಿ ಪ್ರಕಾಶಿಸುವಂತೆ ಅನೇಕರಿಗೆ ಬೆಳಕಾಗಿ ನಿಲ್ಲುವಂತೆ ಕೃಪೆ ಕೊಡು ಸ್ವಾಮಿ. ಅಪ್ಪ ನಮ್ಮ ನೂತನ ವರ್ಷದ ಇದೇ ದಿವಸ ಮತ್ತೊಮ್ಮೆ ಆಶೀರ್ವದಿಸು ಎಂಬುದಾಗಿ ವಾಕ್ಯ ಹೇಳಿದೆ ಸ್ವಾಮಿ. ಅಪ್ಪ ಅಪ್ಪ ಕಳೆದ ವರ್ಷ ನಮ್ಮ ಜೀವನ ಹೇಗಿತ್ತು ಎಂಬುದಾಗಿ ನಿಮ್ಗೆ ಸ್ಪಷ್ಟವಾಗಿ ಗೊತ್ತು ಬರ್ತಾರೆ ಅಪ್ಪ. ನಮ್ಮ ಮಕ್ಕಳು ನಾವು ಎಲ್ಲೂ ಸೋತು ಹೋಗ್ಬಾರ್ದಪ್ಪ ಅಪ್ಪ. ಸೈತಾನಿಗೆ ಅಪಜಯ ಉಂಟಾಗುವಂತೆ ಕರ್ತನೆ ಅಪ್ಪ ನಮಗೆ ಜಯವನ್ನು ಒದಗಿಸಿಕೊಡು. ನಮ್ಮನ್ನು ಉನ್ನತವಾಗಿ ಆಶೀರ್ವಾದ ನಿಧಿಯಾಗಿ ನಮ್ಮನ್ನು ನಿಲ್ಲಿಸು ಸ್ವಾಮಿ. ಸ್ತೋತ್ರ ಅಪ್ಪ. ವಂದನೆ ಸ್ವಾಮಿ ಅಪ್ಪ. ನಿನಗೆ ಮಾತ್ರವೇ ಮಹಿಮೆ, ನಿನಗೆ ಮಾತ್ರವೇ ಸ್ತುತಿ, ನಿನಗೆ ಮಾತ್ರವೇ ಆರಾಧನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಮಹಿಮೆಯ ಅರಸನೇ ನಿನ್ನ ಆತ್ಮನೇ ಆರಾಧಿಸುವೆ.
ಸಿಂಹಾಸನ ನಿನ್ನನ್ನೇ ಆರಾಧಿಸ್ತಾರೆ ಸ್ವಾಮಿ. ಉಸಿರು ಇರುವವರು ಅಪ್ಪ, ಈ ಪ್ರಾಣ ಇರುವವರೆಗೂ ಸ್ವಾಮಿ, ನಾನು ಮಣ್ಣಿಗೆ ಸೇರೋವರೆಗೂ ಅಪ್ಪ ನಾವು ನಿನ್ನನ್ನೇ ಆರಾಧಿಸ್ತೇವೆ, ನಾವು ನಿನ್ನನ್ನೇ ಸ್ತುತಿಸ್ತೇವೆ. ಉನ್ನತ ದೇವರು ನೀನೇ, ಮಹಿಮೆಯ ಅರಸನು ನೀನೇ, ಪರಲೋಕದಲ್ಲಿ ಆಸನಾರೂಢನಾದಂತ ದೇವರೇ ನಿನಗೆ ಸ್ತೋತ್ರ. ಸಿಂಹಾಸನಾಸೀನನೇ ನಿನಗೆ ಸ್ತೋತ್ರ. ಆಕಾಶದಿಂದ ಸಿಂಹಾಸನ ಭೂಮಿಯಿಂದ ಭಾರಪೀಠವಾಗಿದೆ ಸ್ವಾಮಿ. ಅಪ್ಪ ನಿನಗೆ ವಂದನೆ ಕರ್ತನೆ. ಜೀವದ ರೊಟ್ಟಿಯಾದಂತ ದೇವರೇ ನಿನಗೆ ಸ್ತೋತ್ರ. ಅಪ್ಪ ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ಸ್ತುತಿಯಲ್ಲಿ ಕರ್ತನೆ ನಿನ್ನ ಮಹಿಮೆ ಹೊಂದುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ನಿನಗೆ ವಂದನೆಗಳು ಸ್ವಾಮಿ. ಇದುವರೆಗಿನ ಪ್ರಸನ್ನತೆಯ ಮೂಲಕ ನಮ್ಮನ್ನು ನಡೆಸಿದ್ದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ಸ್ತುತಿ ಗೀತೆಗಳಲ್ಲಿ ಕರ್ತನೆ ನಮ್ಮ ಸಂಕಟ ಇದ್ದು ಕರ್ತನೆ ನಿನ್ನ ಹಾಡಿ ಅಪ್ಪ ನಿನ್ನ ಸ್ತುತಿಸಲಿಕ್ಕೆ ಕರ್ತನೆ ಕೊಟ್ಟ ನಮ್ಮ ಕೃಪೆಗಾಗಿ ನಿನಗೆ ವಂದನೆಗಳು ಸಲ್ಲಿಸುತ್ತಾರೆ ಸ್ವಾಮಿ. ಅಪ್ಪ ಯಾರಾದ ನಿನ್ನ ಕರಗಳಿಗೆ ಒಪ್ಪಿಸ್ತಾರೆ ಪರಲೋಕದ ತಂದೆಯೇ, ಅಪ್ಪ ನೀನೇ ಕರ್ತನೆ. ಅಪ್ಪ ಈ ಒಂದು ಮಹಿಮೆಯಾಗಿ ಕರ್ತನೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಸ್ವಾಮಿ, ಅಪ್ಪ ನಿನ್ನ ಪ್ರಸನ್ನತೆಯಲ್ಲಿ ನಮ್ಮ ತುಂಬಿಸಿ ಅಭಿಷೇಕದ ಆತ್ಮದ ಮೂಲಕ ನಮ್ಮನ್ನು ಮುನ್ನಡೆಸುವುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಮುಂದೆ ನಡೆಯುವಂತ ಪ್ರತಿಯೊಂದು ವಿಚಾರಗಳಿಗೂ ಕಾರ್ಯಕ್ರಮಗಳು ನೀನು ಅಪ್ಪ ಇದ್ದು ನಮ್ಮ ಒಟ್ಟಿಗೆ ಮಾತನಾಡುವುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಸಂಪೂರ್ಣವಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಕರಗಳಿಗೆ ತಪ್ಪ ನಮ್ಮ ಶಿರಸ್ಸಾನವಿಸಿ ವಂದಿಸ್ತಾ ಇದ್ದೇವೆ ಸ್ವಾಮಿ. ಅಪ್ಪ ನೀನು ಮಾತ್ರವೇ ಮಹಿಮೆಯನ್ನು ನಮ್ಮನ್ನು ತಗ್ಗಿಸಿಕೊಳ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ತಂದೆಯೇ, ಆಮೆನ್.